ಹೌಸ್ಫುಲ್ ಶೋಸು, ರಿವ್ಯೂಸ್ ಅಂತೂ ಒಂದು ನೆಕ್ಸ್ಟ್ ಲೆವೆಲ್ಗೆ ಅನ್ಬೋದು. ತುಂಬ ವರ್ಷಗಳಾಗಿತ್ತು ಒಂದು ಸಿನಿಮಾಗೆ ಎಲ್ಲ ಕಡೆಯಿಂದ ಇಷ್ಟು ಪಾಸಿಟಿವ್ ರಿವ್ಯೂಸ್ ಬರೋದು, 99% ಪಾಸಿಟಿವ್ ರಿವ್ಯೂಸು. ನಮಗೂ ಕೇಳೋಕ್ಕೆ ಖುಷಿ ಆಗ್ತಾ ಇದೆ, ಇಡೀ ತಂಡಕ್ಕೇ ಖುಷಿ ಆಗ್ತಾ ಇದೆ. ಇದೆಲ್ಲ ಆದಾಗ ಸಿನಿಮಾ ನೋಡ್ಕೊಂಬಂದು ನಮ್ಮ ಸಿನಿಮಾದ ಕೊರಿಯೋಗ್ರಫಿ ಮಾಡಿದ ದರ್ಶಿನಿ ಸರ್, ನನಗೆ ಒಂದು ಸಾಂಗ್ ರಿಲೀಸ್ ಆಗಿ ಆಲ್ಮೋಸ್ಟ್ 1 ವರ್ಷ ಆಯಿತು, ಯಾರಿಗೂ ಗೊತ್ತೇ ಆಗ್ತಾ ಇಲ್ಲ ಸರ್, ಬರೆದ್ಬಿಟ್ಟಿದ್ದಾರೆ. ಅದಕ್ಕೇನೆ ಅದರಲ್ಲಿ ಒಂದು ಟ್ಯೂನ್ ಇದೆಯಲ್ಲ ಸರ್, ಅದು ಸೆಂಟ್ರಲ್ಲಿ ಒಂದು ಕಾಮಿಡಿ ಥರ ಹೋಗುತ್ತೆ ಸರ್ಚಿಂಗು, ಅಲ್ಲಿರೋ ಟ್ಯೂನ್ ಚೆನ್ನಾಗಿದೆ ಸರ್, ಅದು ಫುಲ್ ಸಾಂಗ್ ಮಾಡಿದ್ದಾರೆ ಅಂತ ಲಾಸ್ಟ್ ಟೈಮ್ ಕೇಳ್ಪಟ್ಟಿದ್ದೆ ನಾನು ಡೈರೆಕ್ಟರ್ ಹತ್ರ ಮಾತಾಡಿದಾಗ. ಸರ್ ನನ್ನ ಸಾಂಗ್ಗೆ ಕೊರಿಯೋಗ್ರಫಿ ಇದು ಫ್ಯಾನ್ ಮೇಡ್ ಸಾಂಗ್ ಥರ ಮಾಡೋಣ ಅಂತಿದ್ದೀನಿ ಸರ್ ಅಂತ ದರ್ಶಿನಿ ಬಂದು ಹೇಳಿದ್ರು. ಆಗ ನಮ್ಮ ನವನೀತ್ ಅವ್ರ ಅಸಿಸ್ಟೆಂಟ್ಸು ಹೇಮಂತ್, ಮಂಜು ಇವರೆಲ್ಲರೂ ಇದ್ದರು, ಅವರೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತೀವಿ ಸರ್ ಅಂದರು. ಅವ್ರು ಕೇಳಿದ್ರು ಸರ್ ಒಂದೇ ಒಂದು ನನಗೆ ನಾವು ಮಾಡ್ತೀವಿ, ಬಟ್ ನಾನು ಯಾವುದೋ ಒಂದು ಆರ್ಟಿಸ್ಟ್ ಕೊಡಿ ಸರ್, ಎಲ್ಲ ಕಡೆಯೂ ವರ್ಕ್ ಆಗಬೇಕು ಆ ಥರ ಸ್ವಲ್ಪ ಅಂತಂದರು. ಸರಿ ಅಂತ ನಾನು ನಮ್ರತ ಅವ್ರಿಗೆ ಕೇಳಿದೆ. ನಮ್ರತ ಈ ಥರ ಒಂದು ಸಿನಿಮಾದು ಇದೇ ಪ್ಲ್ಯಾನ್ ಮಾಡ್ತೀರಾ ಸಾಫ್ಟ್ವೇರ್ ರಿಲೀಸ್ಗೆ ಅಂತ. ಅವ್ರು ಹೇಳೋ ಸರ್ ಸಿನಿಮಾ ಇಷ್ಟು ದೊಡ್ಡ ಹಿಟ್ಟಾಗಿದೆ, ನನಗೂ ಖುಷಿ ಸರ್ ಒಂದು ಪಾರ್ಟ್ ಆಗೋದು ಈ ಸಾಂಗ್ಗೆ, ಖಂಡಿತ ಮಾಡೋಣ ಸರ್ ಅಂತ ಹೇಳಿದ್ರು. ಸೊ ಇದು ಖಂಡಿತ ಇದೆಲ್ಲನೂ ನಮ್ಮ ದರ್ಶಿನಿ ಮತ್ತು ನಮ್ಮ ಡೈರೆಕ್ಷನ್ ಟೀಮು ಹಾಗೆ ನಮ್ರತಾಗೆ ತುಂಬ ಥ್ಯಾಂಕ್ಸ್. ಸೊ ಈಗ ಮೊದಲೇ ಅದರ ಸಾಂಗ್ ನೋಡ್ಕೊಂಬಂದಮೇಲೆ ಮಾತಾಡೋಣ. ನನಗೆ ಅದು ಆ್ಯಕ್ಚುಲಿ ಟೈಟಲ್ ಟ್ರ್ಯಾಕ್ ಚೂ ಮಂತರ್ ಡರ್ ಡರ್ ಏನಿದೆ ಅದು ಆ್ಯಕ್ಚುಲಿ ತುಂಬ ಟ್ರೆಂಡ್ ಆಯಿತು. ನಾನು ಬ್ಯಾಡ್ಲಕ್ ಅದು 1 ವರ್ಷದಿಂದಲೇ ಟ್ರೆಂಡ್ ಆಗೋಗ್ಬಿಡ್ತು. ಸೊ ಈಗ ನೀವು ಸಿನಿಮಾ ನೋಡಿದರೆ ಈ ಏನಿದೆ ಒಂದು ಹುಕ್ ಲೈನ್ ಇದೆ, ಇದು ತುಂಬಾ ಚೆನ್ನಾಗಿದೆ. ಲೈಕ್ ತುಂಬ ಯುನೀಕ್ ಆಗಿದೆ. ಒಂದು ಹಾರರ್ ಮೂವಿಗೆ ಒಂದು ಸ್ಟೈಲಿಶ್ ಆಗಿ ಅದು ಮಧ್ಯದಲ್ಲಿ ಬರೋಂಥದ್ದು ನನಗೆ ತುಂಬಾ ಸೆಳೀತು. ಸೊ ವಿ ಪ್ಲ್ಯಾನ್ ದಿಸ್ ಶೂಟ್. ಇದನ್ನು ಒಂದು ಫ್ಯಾನ್ಸ್ಗೆ ಒಂದು ಹುಕ್ ಸ್ಟೆಪ್ ಹಾಕ್ಬಿಟ್ಟು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿರೋರಿಗೆ, ನಮ್ಮ ಕನ್ನಡ ಜನತೆಗೆ ಹೊಸದಾಗಿ ತೋರಿಸ್ಬೇಕು ಅನ್ನೋದು ನಮ್ಮ ಪ್ರಯತ್ನ ಆಗಿತ್ತು. ಸೊ ನಮ್ಮ ತರುಣ್ ಸರ್ ಒಂಚೂರು ಬಜೆಟ್ ಕೊಟ್ಟಿದ್ದೀನಿ, ಬಟ್ ಇಟ್ಸ್ ಓಕೆ, ಇಷ್ಟು ಕೊಟ್ಟಿದ್ದೀರ ಸರ್, ಥ್ಯಾಂಕ್ ಯು ಫಾರ್ ದ್ಯಾಟ್. ಹೋಪ್ ನಿಮ್ಗೆಲ್ಲರಿಗೂ ಸಾಂಗ್ ಇಷ್ಟ ಆಗಿದೆ. ತುಂಬ ಕಮ್ಮಿ ಟೈಮಲ್ಲಿ ಪ್ಲ್ಯಾನ್ ಮಾಡಿರೋಂಥ ಸಾಂಗು. ಸೊ ನೆಕ್ಸ್ಟ್ ಟೈಮ್ ನಾನು ಮೈಕ್ ಕೊಡ್ದಲ್ಲೇ ಸರ್ ಡ್ಯಾನ್ಸ್ ಮಾಡೋಕ್ಕೆ ಚಾನ್ಸ್ ಕೊಡಿ, ಯಾವಾಗಲೂ ಮಾತಾಡ್ತೀನಿ ನಾನು. ಸೊ ಥ್ಯಾಂಕ್ ಯು ಎಲ್ಲರಿಗೂ. ಆ್ಯಂಡ್ ಎಕ್ಸ್ಪೆಷಲಿ ಅವ್ರ ಸ್ವೀಟೆಸ್ಟ್ ಶರಣ್ ಸರ್ ಇದ್ದಾರೆ. ಈ ಆಲ್ವೇಸ್ ಇವತ್ತಿಗೂ ಒಂದು ಥ್ಯಾಂಕ್ ಯು ಸರ್ ಫಾರ್ ಕಮಿಂಗ್. ಸೊ ಅಷ್ಟೇ, ಈಗ ನನಗೆ ಜಾಸ್ತಿ ಹೇಳಲಿಕ್ಕೆ ಏನಿಲ್ಲ. ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ಯುವರ್ ಸಪೋರ್ಟ್. ಆ್ಯಂಡ್ ಸ್ಪೆಷಲ್ ನಮ್ಮ ಅನೂಪ್ ಸರ್ ಅಸಿಸ್ಟೆಂಟ್ ಇದ್ದಾರೆ, ಅವರು ನನ್ನ ಜೊತೆ ಕೆಲಸ ಮಾಡಿದ್ರು, ಈಸ್ ಅ DOP. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಆ್ಯಂಡ್ ನವನೀತ್ ಸರ್, ಲಾಸ್ಟ್ ಟೈಮ್ ನಿಮ್ಮ ಹೆಸರು ನಾನು ಮಿಸ್ ಮಾಡಿಬಿಟ್ಟಿದ್ದೆ ಸಕ್ಸಸ್ ಮೀಟಲ್ಲಿ. ಯು ಹ್ಯಾವ್ ಡನ್ ಎ ವಂಡರ್ಫುಲ್ ಜಾಬ್ ಸರ್. ಆ್ಯಕ್ಚುಲಿ ಏನೋ ಪ್ರೆಷರಲ್ಲಿ ನಾನು ಎಮೋಷ್ನಲ್ ಆಗಿ ಆಗಲೇಬೇಕು ಸರ್. ನೆಕ್ಸ್ಟ್ ಸಾಂಗ್ಸ್ ನಾನು ಎಷ್ಟೇ ಮಾಡಿದ್ರು ಚೂ ಮಂತರ್ ನನಗೆ ಇಟ್ ಹೋಲ್ಡ್ ಸ್ಪೆಷಲ್ ಪ್ಲೇಸ್ ಇನ್ ಮೈ ಹಾರ್ಟ್. ಫಸ್ಟ್ ಸಾಂಗು ನಾನು ಹೇಳಿದ್ದೆ ಲಾಸ್ಟ್ ಟೈಮ್ ಎಷ್ಟೆಲ್ಲ ಪ್ರಾಬ್ಲಮ್ಸ್ ಫೇಸ್ ಮಾಡ್ಕೊಂಡು ಮಾಡಿರೋಂಥ ಸಾಂಗ್ ಅಂತ. ಸೊ ಯಾವಾಗಲೂ ಅದು ಸ್ಪೆಷಲ್ ಆಗೇ ಇರುತ್ತೆ ನನಗೆ. ಆ್ಯಂಡ್ ಯಸ್ ಸರ್, ನೀವು ತುಂಬ ಮೂವಿ ವಾಸ್ ಎಕ್ಸ್ಟ್ರಾರ್ಡಿನರಿ ನಾವೆಂಟಲ್ಲಿ. ಆ್ಯಂಡ್ ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು. ಮೊದಲನೇದಾಗಿ ಎಲ್ಲ ಮಾಧ್ಯಮದವ್ರಿಗೂ ನಮಸ್ಕಾರ. ಆ್ಯಂಡ್ ಚೂ ಮಂತರ್ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್. ಸಿನಿಮಾ ನೋಡಿದವರೆಲ್ಲ ನನಗೆ ಹೇಳಿರೋದು ಒಂದೇ, ಹಾಲಿವುಡ್ ಮೂವಿ ಥರನೇ ಇದೆ. ಎಸ್ಪೆಷಲಿ ದ ವಿಜುವಲ್ಸ್ ಆಗಿರ್ಬೋದು ಆ್ಯಂಡ್ ಆರ್ಟಿಸ್ಟ್ಗಳ ಎಲ್ಲರ ಪರ್ಫಾರ್ಮೆನ್ಸ್, ಶರಣ್ ಸರ್ ಆಗಿರ್ಬೋದು, ಅದಿತಿ ಅವ್ರದ್ದಾಗಿರ್ಬೋದು, ಮೇಘನಾ ಅವ್ರದ್ದಾಗಿರ್ಬೋದು, ಪ್ರಭು ಅವ್ರದ್ದಾಗಿರ್ಬೋದು, ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್ ಅಂತಲೇ ಹೇಳಿದ್ದು ನನಗೆಲ್ಲರೂ. ಆ್ಯಂಡ್ ಐ ಆಮ್ ಎಟರ್ನಲಿ ಗ್ರೇಟ್ಫುಲ್ ಇಂಥ ಒಂದು ತಂಡದ ಜೊತೆ ಹಾಗೆ ಸಿನಿಮಾದ ಜೊತೆ ನಾನು ಒಂದು ಪ್ರಮೋಷನಲ್ ಸಾಂಗ್ ಮೂಲಕ ಅಸೋಸಿಯೇಟ್ ಆಗಿದ್ದೀನಿ. ಆ್ಯಂಡ್ ಮೊದಲನೇ ಬಾರಿಗೆ ನನಗನ್ಸೋ ಪ್ರಕಾರ ಕನ್ನಡದಲ್ಲಿ ಈ ಥರದೊಂದು ಪ್ರಯತ್ನ ನಡೀತಾ ಇರೋದು. ಸೊ ನನ್ನನ್ನು ಇದೊಂದಕ್ಕೆ ಚೂಸ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ತರುಣ್ ಸರ್, ಆ್ಯಂಡ್ ಥ್ಯಾಂಕ್ ಯು ಹೋಲ್ ಟೀಮ್ಗೆ. ಆ್ಯಂಡ್ ದರ್ಶಿನಿ ಕೊರಿಯೋಗ್ರಾಫರ್ ಅಂದಾಗ ನನಗೆ ಭಯ ಇತ್ತು, ಬಿಕಾಸ್ ಅವರು ಒಂದು ಬೀಟು ಬಿಡಲ್ಲ, ಆ ಥರ ಡ್ಯಾನ್ಸ್ ಮಾಡಿಸ್ತಾರೆ. ಬಟ್ ಥ್ಯಾಂಕ್ಫುಲಿ ಶಿ ವಾಸ್ ವೆರಿ ಸ್ವೀಟ್. ಆ್ಯಂಡ್ ತುಂಬ ಚೆನ್ನಾಗಿ ನಮಗೆ ಕೊಟ್ಟಿದ್ದಂಥ ಟೈಮಲ್ಲಿ ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ವಿ. ಆ್ಯಂಡ್ ಥ್ಯಾಂಕ್ ಯು ಇಡೀ ತಂಡಕ್ಕೆ, ಥ್ಯಾಂಕ್ ಯು ಟು ಚೂಸ್ ಮೀ ಫಾರ್ ದಿಸ್. ಸರ್ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಕಳಿಸಿದ್ದೀನಿ. ನನಗೆ ಇವತ್ತು ಶೂಟ್ ಇರಲಿಲ್ಲ, ಇವತ್ತು ನೋಡೋಣ ಅಂದ್ಕೊಂಡಿದ್ದೆ, ಬಟ್ ಈ ಮೀಟಿಗೆ ಬಂದಿದ್ದೀನಿ, ಮುಗಿಸಿದ ತಕ್ಷಣ ಅನ್ಕೊಂಡು ಕೊಡಿ ಅಂದರು. ಪಾಪ ಸಾಂಗು ರೆಡಿ ಮಾಡಿದ್ರು. ಈ ಸಾಂಗು ಸಿನಿಮಾದಲ್ಲಿ ಅದು ಬ್ಯಾಕ್ಗ್ರೌಂಡ್ ಥರ ಹೋಯ್ತು, ಯೂಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಅವರ ಒಂದು ಖುಷಿಗೆ ಮತ್ತು ಸಿನಿಮಾಗೂ ನಮ್ಗೆ ಬೇಕಿತ್ತು. ಸೊ ಎಲ್ಲ ಪ್ಲ್ಯಾನ್ ಮಾಡಿ ಇವತ್ತು ಈ ಸಾಂಗ್ ಆಗಿದೆ. ಸೊ ಈ ಸಾಂಗ್ ಮಾಡಿರೋಂಥ ನಮ್ಮ ಅವಿನಾಶ್ ಅವರು ಮಾತಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲ ನನ್ನ ನಮಸ್ಕಾರ. ಒಂದು ಈ ಹಾಡ್ ಬಗ್ಗೆ ಒಂದು ಸಣ್ಣ ಹೇಳ್ಬೇಕಂದ್ರೆ, ಆ್ಯಕ್ಚುಲಿ ತುಂಬ ಕ್ರೆಡಿಟು ನಮ್ಮ ಡೈರೆಕ್ಟ್ರಿಗೆ ಹೋಗುತ್ತೆ, ನವನೀತ್ ಸರ್ಗೆ.
ಆ್ಯಕ್ಚುಲಿ ಪ್ಲ್ಯಾನಲ್ಲೇ ಇದ್ದಿಲ್ಲ. ಈ ಸೀನ್ ಮೇಲೆ ಏನು ಆಗ್ಬೋದು ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತ ಥಿಂಕ್ ಮಾಡ್ತಾ ಇದ್ವಿ. ಸೊ ವಿ ಆರ್ ಗೋಯಿಂಗ್ ವೆರಿ ಜಾಝಿ ಹೋಗೋಣ ಸರ್, ಲೆಟ್ಸ್ ಗೋ ವೆಸ್ಟರ್ನ್. ರೂಮ್ ಚೆನ್ನಾಗಿದೆ, ಆ್ಯಂಬಿಯನ್ಸ್ ಎಲ್ಲ ಚೆನ್ನಾಗಿದೆ, ಕ್ಯಾಪ್ಚರ್ ಎಲ್ಲ ತುಂಬ ಚೆನ್ನಾಗಿದೆ. ಇಟ್ ಮೈಟ್ ಮೇಕ್ ಸೆನ್ಸ್ ರಾದರ್ ದನ್ ಗೋಯಿಂಗ್ ವೆರಿ ಯೂಶ್ವಲ್ ವೇ ಅಂತ ಥಿಂಕ್ ಮಾಡಿದ್ವಿ. ಸರ್ ಫುಲ್ ಸರ್ಚು, ಬೋರ್ ಆಗಬಾರ್ದು, ವೈ ಡೋಂಟ್ ಯು ಕಮ್ ಅಪ್ ವಿತ್ ಎ ಸಾಂಗ್ ಅಂದರು. ನಾನೇ ಯೋಚನೆ ಮಾಡಿಲ್ಲ, ಐ ವಾಸ್ ಓನ್ಲಿ ಥಿಂಕಿಂಗ್ ಇನ್ ಟರ್ಮ್ಸ್ ಆಫ್ ಮ್ಯೂಸಿಕ್ ಅಲ್ಲಿ. ಸೊ ಒಂದು ಸಾಂಗ್ ಬರ್ಬೋದು ಅಂತ ಥಿಂಕ್ ಮಾಡಿದ್ದು ನವನೀತ್ ಸರ್. ಥ್ಯಾಂಕ್ ಯು ನವನೀತ್ ಸರ್ ಫಾರ್ ಲುಕಿಂಗ್ ಆ್ಯಟ್ ದಟ್ ಸೀನ್ ಆ್ಯಂಡ್ ಕ್ರಿಯೇಟಿಂಗ್ ಅನ್ ಆಪರ್ಚುನಿಟಿ ಫಾರ್ ಮೀ. ಸೊ ಹಂಗಾಗಿ ಸ್ವಲ್ಪ ಜಿಬ್ರಿಷ್ ಆಗಿ ಇಂಗ್ಲೀಷಲ್ಲಿ ಬರೆದಿದ್ವಿ. ನನಗೆ ಸ್ವಲ್ಪ ಬರೆಯೋ ಹುಳ ಇದೆ. ಸೊ ಅದರಿಂದ ನಾನು ಸ್ವಲ್ಪ ಇಂಗ್ಲೀಷಲ್ಲಿ ಒಂದು 4 ಲೈನ್ ಬರೆದಿದ್ದೆ. ಸೊ ವಿ ಆರ್ ಸ್ಪೀಕಿಂಗ್ ಅಬೌಟ್, ಯಾಕಂದರೆ ಅವ್ರು ಟ್ರೆಜರ್ ಹಂಟ್ ಮಾಡ್ತಾ ಇರ್ತಾರೆ. ಸೊ ಮನುಷ್ಯಂದು ಗ್ರೀಡ್ ಅವನ ತಲೆಯಲ್ಲಿ ಏನಿರುತ್ತೆ ಏನಿಲ್ಲ ಅಂತ ಒಂದು ಸುಮ್ಮನೆ ಒಂದು ರೈಟಿಂಗ್ ಮಾಡಿದ್ವಿ ಜಿಬ್ರಿಷ್ ಆಗಿ. ಅದಕ್ಕೆ ಮತ್ತೆ ವಿಜಯ್ ಈಶ್ವರ್ ಅವ್ರ ಕನ್ನಡದ ಒಂದು 4 ಸಾಲನ್ನು ಸೇರಿಸಿ ಸೂಪರಾಗಿ ಅದನ್ನು ಪ್ರೆಸೆಂಟ್ ಮಾಡಿದ್ವಿ. ಸೊ ಕೊರಿಯೋಗ್ರಾಫರ್ ಆಗ್ಬೋದು, ಥ್ಯಾಂಕ್ ಯು ಮೇಡಮ್ ಫಾರ್ ಬೀಂಗ್ ಎ ಪಾರ್ಟ್ ಆಫ್ ದಿಸ್ ಸಾಂಗ್ ಆ್ಯಂಡ್ ಮೇಕಿಂಗ್ ದಿಸ್ ಸಾಂಗ್ ಲುಕ್ ಸೊ ಬ್ಯೂಟಿಫುಲ್ ಆನ್ ದ ಸ್ಕ್ರೀನ್. ಇದು ಈ ಹಾಡು ಬಗ್ಗೆ. ಬಟ್ ಇಡೀ ಮೂವಿ ಬಗ್ಗೆ ಎಕ್ಸ್ಟ್ರೀಮ್ಲಿ ವಾರ್ಮ್ ನಮಗೆ ರಿವ್ಯೂಸ್ ಬರ್ತಾ ಇದೆ. ನಥಿಂಗ್ ಸ್ಟ್ಯಾಂಡ್ಸ್ ಇನ್ ಫ್ರಂಟ್ ಆಫ್ ಒಂದು ಡಿಪಾರ್ಟ್ಮೆಂಟ್ ಗೆಲ್ಲಿದಲ್ಲ, ಫುಲ್ ಸಿನಿಮಾ ಗೆಲ್ಲಿಯೋದು ಭಾಳ ಇಂಪಾರ್ಟೆಂಟ್ ನಮಗೋಸ್ಕರ. ಯಾಕಂದರೆ ಒಂದು ಹಾಡು ಗೆಲ್ತು, ಮ್ಯೂಸಿಕ್ ಚೆನ್ನಾಗಿತ್ತು ಗುರು, ಮೂವಿ ಓಕೆ ಅಂತ ಅಂದರೆ ಮ್ಯೂಸಿಷಿಯನ್ಸ್ ಸೋತಂಗೆ ನನ್ನ ಪ್ರಕಾರ. ಯಾಕಂದರೆ ಹೋಲ್ ಪೀಪಲ್ ಶುಡ್ ಟಾಕ್ ಅಬೌಟ್ ದ ಮೂವಿ, ಎಲ್ಲ ಸಿನಿಮಾ ಬಗ್ಗೆ ಮಾತಾಡಬೇಕು. ಆ್ಯಂಡ್ ಈ ಸಿನಿಮಾ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಆ್ಯಂಡ್ ದಟ್ಸ್ ಒನ್ ಆಫ್ ದ ಬೆಸ್ಟ್ ಥಿಂಗ್ ವಿಚ್ ಹ್ಯಾಪನ್ ಟು ಚೂಮ್ ಅಂತ. ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ. ಥ್ಯಾಂಕ್ ಯು. ಅಮೃತ ಅವರು ಪರ್ಫಾರ್ಮ್ ಮಾಡ್ತಾರೆ ಅಂತ ನನಗೆ ಹೇಳಿದ್ರೆ ನಾನು ಬಂದ್ಬಿಡ್ತಿದ್ದೆ ಸೈಡಲ್ಲಿ ಡಾನ್ಸ್ ಮಾಡಲಿಕ್ಕೆ. ಹೌದು, ಇಲ್ಲ ಬಟ್ ಎಷ್ಟು ಚೆನ್ನಾಗಿದೆ. ಒಂದು ಕನ್ನಡದಲ್ಲಿ ಜಾಝ್ ಸಾಂಗ್ಸ್ ಬರೋದು ತುಂಬ ಕಮ್ಮಿ, ಅಲ್ಲಿ ಇಲ್ಲಿ ಒಂದೊಂದ್ಸಲ ಬರ್ತಾ ಇರುತ್ತೆ. ಬಟ್ ಬಂದರೆ ಏನು ಚೆನ್ನಾಗಿರುತ್ತೆ ಕೇಳೋಕ್ಕೆ ಅಂದರೆ ಸ್ಪೆಷಲಿ ಜಾಝ್ ಸಾಂಗ್ಸು ನಮ್ಮ ಕನ್ನಡ ಲಿರಿಕ್ಸ್ ಜೊತೆಯಲ್ಲಿ ಸ್ಕ್ರೀನಲ್ಲಿ ನೋಡಿದಾಗ ಖುಷಿ ಆಗುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದೀರಾ ದರ್ಶಿನಿ, ನಮ್ರಿತಾ, ತರುಣ್ ಸರ್ ಆಫ್ ಕೋರ್ಸ್, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಫಾರ್ ಆ್ಯಡಿಂಗ್ ಮೈ ಸೀನ್ಸ್ ಇನ್ ದಿಸ್ ಸಾಂಗ್. ಬಟ್ ನಾನು ಪರ್ಫಾರ್ಮ್ ಮಾಡಿದ್ರೆ ಐ ಆಮ್ ಅ ಡಾನ್ಸರ್. ಬಟ್ ಏನಂದರೆ ಇಲ್ಲಿವರೆಗೂ ಒಂದು ಡಾನ್ಸ್ ಮಾಡೋಕ್ಕೆ ಚಾನ್ಸ್ ಸಿಕ್ಕಿಲ್ಲ. ಐ ಆಮ್ ಪ್ರೊಫೆಷ್ನಲ್ ಡಾನ್ಸರ್. ಬಟ್ ನೆಕ್ಸ್ಟ್ ಸಿನಿಮಾಲ್ಲಿ ಸಿಗುತ್ತೆ ಅಂತ ಅಂದ್ಕೊಳ್ತೀನಿ. ಅದು ಬರ್ಬೋದು. ನೆಕ್ಸ್ಟ್ ಸಿನಿಮಾದಲ್ಲಿ ನವನೀತ್ ಸರ್ ಸಾಂಗೇ ಇಡಲ್ಲ. ಇಲ್ಲ ಅಂದರೆ ನನಗೆ ತುಂಬ ಖುಷಿ ಇದೆ. ಸಾಂಗ್ ಅಂತೂ ಸಖತ್ತಾಗಿದೆ, 2 ಸಾಂಗ್ಸು. ನನಗೆ ಎರಡರಲ್ಲೂ ಚೂಸ್ ಮಾಡೋಕ್ಕಾಗಲ್ಲ. ಐ ಥಿಂಕ್ ಬೋತ್ ಆಫ್ ದಮ್ ಹ್ಯಾವ್ ಡಿಫ್ರೆಂಟ್ ಫ್ಲೇವರ್ಸ್. ಸಖತ್ತಾಗಿದೆ. ಮೋರ್ ದೆನ್ ಎನಿಥಿಂಗ್ ನನಗೆ ಇವತ್ತು ತುಂಬ ಖುಷಿ ಆಗ್ತಿದೆ ನಿಮ್ಮನ್ನೆಲ್ಲ ನೋಡಿ. ಕೆಳಗಡೆ ಬಂದ ತಕ್ಷಣ ಹೇಳಿದ್ರಿ ಕಂಗ್ರ್ಯಾಚುಲೇಷನ್ಸ್ ಫಾರ್ ಸಕ್ಸಸ್ ಅಂತ. ನಮ್ಮ ಸಿನಿಮಾ ಸಕ್ಸಸ್ ಆಗಿದ್ದು ಒಂದು ಐ ಡೋಂಟ್ ನೋ, ಒಂದು ಒಳ್ಳೆ ಒಂದು ಏನು ಹೇಳ್ತಾರೆ, ಐ ಆಮ್ ವೆರಿ ಹ್ಯಾಪಿ. ಫಸ್ಟ್ ಬ್ಲಾಕ್ ಬಸ್ಟರ್ ಆಫ್ 2025. ನಮ್ಮೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸು, ನಿಮ್ಮೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸು. ಇದು ನಮ್ಮ ಗೆಲುವು ಮಾತ್ರ ಅಲ್ಲ, ಇಡೀ ಸಿನಿಮಾ ಇಂಡಸ್ಟ್ರಿ ಗೆಲುವು ಆ್ಯಕ್ಚುಲಿ. ನನಗೆ ಒಂದು 6 months ಹಿಂದೆ ಸ್ತ್ರೀ 2 ರಿಲೀಸ್ ಆದ, ಐ ಡೋಂಟ್ ನೋ ವೆನ್ ಇಟ್ ರಿಲೀಸ್, ಐ ಆಮ್ ಫರ್ಗೆಟಿಂಗ್. ಬಟ್ ಸ್ತ್ರೀ 2 ರೀಸೆಂಟಾಗಿ ರಿಲೀಸ್ ಆದಾಗ, ಆಮೇಲೆ ಬೂಲ್ಬಲ ಹಿಟ್ ಆದಾಗ ನನಗೆ ಒಂದು ಫೀಲಿಂಗು, ನಾವು ಎಷ್ಟು ಒಳ್ಳೆ ಪ್ರಾಡಕ್ಟ್ ಮಾಡಿದ್ದೀವಿ, ಈ ಸಿನಿಮಾಗಳೆಲ್ಲ ಹಾರರ್ ಜಾನರಲ್ಲಿ ಗೆಲ್ತಾ ಇದೆ, ನಾವು ಇಷ್ಟು ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಯಾವಾಗ ರಿಲೀಸ್ ಆಗುತ್ತೆ ಅನ್ನೋಕ್ಕೆ ಕರೆಕ್ಟ್ ಟೈಮಿಗೆ ಇವ್ರು ರಿಲೀಸ್ ಮಾಡಿದ್ದಾರೆ. ಆ್ಯಂಡ್ ಯುನೋ ನಮ್ಮ ಕನ್ನಡ ಆಡಿಯನ್ಸ್ ಯಾವತ್ತೂ ದೇ ನೆವರ್ ಗಿವ್ ಅಪ್ ಆನ್ ಅಸ್. ದೇ ಹ್ಯಾವ್ ಶೋನ್ ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಅವ್ರು ಬಂದು ಥಿಯೇಟ್ರಿಗೆ ಸಿನಿಮಾ ನೋಡ್ತಾರೆ ಅಂತ ಹೇಳಿಬಿಟ್ಟು. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ಮೋಸ್ಟ್ ಇಂಪಾರ್ಟೆಂಟ್ಲಿ ಮೀಡಿಯಾ, ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಇಲ್ಲದೆ ನಾವು ನಮ್ಮ ಆಡಿಯನ್ಸ್ಗೆ ಬಿಫೋರ್ ಮೂವಿ ಆಗಿರಲಿ ಇವಾಗಲೂ ಆಗಿರಲಿ ರೀಚ್ ಆಗೋಕ್ಕೆ ಚಾನ್ಸ್ ಇರ್ತಿರಲಿಲ್ಲ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಸಕ್ಸಸ್ ಮೀಟ್ ಬಗ್ಗೆ ಮಾತಾಡ್ತೀನಿ. ನಿಮ್ಮೆಲ್ಲ ಮೀಡಿಯಾ ಫ್ರೆಂಡ್ಸ್ಗೆ, ಡಿಜಿಟಲ್ ಮೀಡಿಯಾದವ್ರಿಗೆ, ದೆನ್ ಯೂಟ್ಯೂಬರ್ಸ್ಗೆ, ದೆನ್ ನಮ್ಮ ಕಿರಣ್ ಅವರು, ಅನಿಲ್ ಅವರು, ಶ್ರೀನಿವಾಸ್ ಅವರು, ಇವರೆಲ್ಲ ಎಷ್ಟು ಚೆನ್ನಾಗಿ ರೀಚ್ ಮಾಡಿಸಿದ್ರು ಜನಗಳಿಗೆ ಅಂತಂದರೆ, ಒಂದು ಲೆವೆಲ್ಗೆ ಜನಕ್ಕೆ ತೊಗೊಂಡೋಗಿ ಕೊಟ್ಟ ಮೇಲೆ ಅವರೇ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಮೌತ್ ಪಬ್ಲಿಸಿಟಿ ತುಂಬ ಚೆನ್ನಾಗಾಯಿತು ಸಿನಿಮಾಗೆ. ಸೊ ಇವತ್ತುವರೆಗೂ ಯಾರ್ಯಾರು ನಮಗೆ ಗೊತ್ತೇ ಇಲ್ಲ ಆ್ಯಕ್ಚುಲಿ, ವ್ಲಾಗ್ ಮಾಡೋರು ಕೂಡ, ಮನೇಲಿ ಅಡುಗೆ ಕಾರ್ಯಕ್ರಮ ಮಾಡೋರು ಕೂಡ, ನಾನು ಅಡುಗೆ ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ಸಿನಿಮಾಗೆ ಹೋಗ್ತಾ ಇದ್ದೀವಿ, ಸಿನಿಮಾ ತುಂಬ ಚೆನ್ನಾಗಿತ್ತು, ವಾಪಸ್ ಮನೆಗೆ ಬಂದ್ವಿ. ಮತ್ತು ಯಾರೋ ಬೈಕಲ್ಲಿ ರೈಡ್ ಮಾಡೋರು ಕೂಡ ಸಿನಿಮಾ ಬಗ್ಗೆ ಮಾತಾಡ್ಕೊಂಡು ಹೋಗ್ತಾರೆ ಅಂತಂದರೆ, ಇದೆಲ್ಲ ನಮ್ಗೆ ಪಡೆದಿರೋಂಥ ಬ್ಲೆಸ್ಸಿಂಗ್ಸು ಮತ್ತು ಸಿನಿಮಾಗೆ ಇರೋಂಥ ಶಕ್ತಿ. ಸೊ ಎಲ್ರಿಗೂ ಎಷ್ಟು ಥ್ಯಾಂಕ್ಸ್ ಅನ್ನೋದೇ ಒಂದು ತುಂಬ ಕಮ್ಮಿ ಪದ. ಸೊ ಅಂಥದ್ರಲ್ಲಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ, ತುಂಬ ಥ್ಯಾಂಕ್ಸ್. ಮತ್ತು ಇಲ್ಲಿ ಬಂದಿರೋಂಥ ಎಲ್ಲ ಮೀಡಿಯಾದವ್ರಿಗೂ ಇವತ್ತು ಒಂದು ಸಕ್ಸಸ್ ನಮ್ಮೆಲ್ಲರ ಮುಖದಲ್ಲಿ ನಿಜವಾದ ನಗು ಇದೆ ಅಂತಂದರೆ ಅದಕ್ಕೆಲ್ಲ ಜನಗಳು, ನೀವುಗಳೇ ಎಲ್ಲರೂ ಕಾರಣ. ದೆನ್ ತುಂಬ ಒಳ್ಳೆ ರಿವ್ಯೂಸ್ ಬರ್ತಾ ಇದೆ ನಮಗೆ. ಲೈಕ್
ಓವರ್ಸೀಸ್ ಕೂಡ ಹೇಳ್ತಾ ಇದ್ದೀನಿ. ಓವರ್ಸೀಸ್ ಕೂಡ ನಾವು US, UK ಆ್ಯಂಡ್ ನ್ಯೂಜಿಲೆಂಡ್ ಆ್ಯಂಡ್ ಆಸ್ಟ್ರೇಲಿಯಾ, ಸೊ ಇದಿಷ್ಟು ಕಡೆ ಇವಾಗ ಇಮಿಡಿಯೇಟಾಗಿ ಇವತ್ತು ಕ್ಯೂಬ್ಗೆ ಅಪ್ಲೋಡ್ ಆಗಿದೆ. ಸೊ ಇಮಿಡಿಯೇಟಾಗಿ ನಾವು ಅಲ್ಲಿ ರಿಲೀಸ್ ಆಗ್ತಾ ಇದೆ. ಸೊ ಅಲ್ಲಿ ಥಿಯೇಟರ್ ಲಿಸ್ಟ್ ಕೂಡ ನಾವು ಸದ್ಯದಲ್ಲೇ ಅನೌನ್ಸ್ ಮಾಡ್ತೀವಿ. ಸೊ ಇದಿಷ್ಟು ಹೇಳ್ತಾ ದೆನ್ ಸಾಂಗ್ ಬರ್ತೀನಿ. ಆ್ಯಂಡ್ ಥ್ಯಾಂಕ್ಸ್ ನಮೃತ ಮೇಡಮ್, ನಮ್ಮ ಸಾಂಗ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಆ್ಯಕ್ಚುಲಿ ಹೇಳಬೇಕಂತಂದರೆ ಒಂದು ಗ್ಲ್ಯಾಮರ್ ಆ್ಯಡಪ್ ಆಯಿತು ಅಂತ ಹೇಳ್ಬೋದು. ದೆನ್ ಈ ಸಾಂಗ್ಗೆ ನಾವು ಯಾರೂ ಇನ್ವಾಲ್ವ್ ಆಗಿರಲಿಲ್ಲ, ಮೇನ್ ಟೆಕ್ನಿಷಿಯನ್ಸ್ ಯಾರೂ ಇನ್ವಾಲ್ವ್ ಆಗಿರಲಿಲ್ಲ. ನಮ್ಮ ನೆಕ್ಸ್ಟ್ ಬಿ ಕೆಟಗರಿ ಟೆಕ್ನಿಷಿಯನ್ಸ್ ಅಂತ ಏನು ಬರ್ತಾರೆ, ಅಸಿಸ್ಟೆಂಟ್ಸ್ ಆಗಲಿ ಅಸೋಸಿಯೇಟ್ಸ್ ಆಗಲಿ, ಸೊ ಅವರು ಮೇಯ್ನಾಗಿ ಈ ಸಾಂಗ್ ಮಾಡಿರುವಂಥದ್ದು. ಶರಣ್ ಸರ್, ಇದು ತರುಣ್ ಸರ್ ಹೇಳ್ದಂಗೆ ಅವರೇನು ಆ್ಯಕ್ಚುಲಿ ಪ್ರೊಡ್ಯೂಸ್ ಅಂತ ಏನು ಮಾಡಿಲ್ಲ, ಪಾಪ ಲೊಕೇಶನ್ ಕೊಡಿಸಿದ್ರು, ಮಿಕ್ಕಿದೆಲ್ಲ ಪಾಪ ಅವರೇ ತುಂಬ ಇನ್ವೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ನಾನು ಮೇಯ್ನಾಗಿ ಕರಿಬೇಕಾಗಿರೋದು ನಮ್ಮ ಮಹೇಶನ್. ನೋಡ್ತಾ ಇರ್ತೀನಿ, ಅದ್ರ ಜೊತೆಗೆ ಇದು ಒಂದು ಹೊಸ ಎಡಿಷನ್ ಆಗುತ್ತೆ ಒಂದು ರೀಲ್ ಮಾಡೋಕ್ಕೆ, ಹೀಗೆ ಪ್ರಮೋಷನ್ ಮಾಡಿ. ಎನಿವೇಸ್, ಒಂದು ಸಿನಿಮಾ ಅಂದಮೇಲೆ ಒಂದಿಷ್ಟು ಜುಗಾಡ್ ವಿಷಯಗಳು ನಡೀತಾ ಇರುತ್ತೆ. ಅದಕ್ಕೆ ಇದೇ ಬಜೆಟ್ ಇಲ್ಲ ಅಂತ ಅಲ್ಲ, ಸಿನಿಮಾ ನಡೆಯೋದೇ ಹಾಗೆ. ಆ್ಯಂಡ್ ಅಲ್ಟಿಮೇಟ್ಲಿ ಏನಂದರೆ ಒಂದು ಪ್ರೆಸೆಂಟೇಷನ್ ಅಂತ ಆದಾಗ ಅದು ಕಾಣಿಸ್ಬಾರ್ದು ಸ್ಕ್ರೀನ್ ಮೇಲೆ. ಪರ್ಟಿಕ್ಯುಲರ್ಲಿ ಈ ಸಾಂಗಲ್ಲಿ ಕಾಣಿಸ್ತಾ ಇಲ್ಲ. ಒಂದಿಷ್ಟು ನಮ್ಮ ಪೋರ್ಷನ್, ನಾನು ಆ್ಯಕ್ಚುಲಿ ಚೂಮಂತರ್ ಡರ್ 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 ಸಾಂಗ್ ಬಂದಾಗ ಇಷ್ಟು ಪೆಪ್ಪಿ ಆಗಿರೋದು ಒಂದು ಸಾಂಗಲ್ಲಿ ನಾವು ಇರಬೇಕಿತ್ತಲ್ವ ಅಂತ ಆ್ಯಕ್ಚುಲಿ ಅನಿಸ್ತು ಇನ್ಫ್ಯಾಕ್ಟ್. ಬಟ್ ನೆವರ್ದಲೆಸ್ ಅಟ್ಲೀಸ್ಟ್ ನಮ್ಮ ಪೋರ್ಷನ್ ಈ ಒಂದು ಸಾಂಗಲ್ಲಿದೆ. ವೆರಿ ಹ್ಯಾಪಿ ಅಬೌಟ್ ಇಟ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ಒಂದು ನಾನು ಇಷ್ಟು ಸಿನಿಮಾ ಮಾಡಿದ್ದೀನಿ. ನಾನು ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆ ಇಲ್ಲ, ರಿಲೀಸ್ ಆಗಿ ಒಂದು 2-3 ದಿನಕ್ಕೆ ಒಂದಿಷ್ಟು ಪ್ರೆಸ್ ಮೀಟ್ಗಳನ್ನ ಮಾಡಿದ್ದೀನಿ ನಾನು. ಬಟ್ ಸಿನಿಮಾ ರಿಲೀಸ್ ಆದಮೇಲೆ ಆ್ಯಕ್ಚುಲಿ ಜಾಸ್ತಿ ಪ್ರೆಸ್ ಮೀಟ್ ಇಲ್ಲಿ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಆ್ಯಕ್ಚುಲಿ ಎ ವೆರಿ ಗುಡ್ ಸೈನ್. ಆ್ಯಂಡ್ ಇಟ್ ಹ್ಯಾಪನ್ಸ್. ಒಂದು ಸಕ್ಸಸ್ ಅಂತ ಆದಾಗ ಇದೆಲ್ಲ ಆಗುತ್ತೆ. ಆದಷ್ಟು ಇನ್ನೊಂದು ಅಟ್ಲೀಸ್ಟ್ ಒಂದು 4-5 ಪ್ರೆಸ್ ಮೀಟ್ ಆಗಲಿ ಇದೇ ಥರ, 25 ಡೇಸೋ 50 ಡೇಸೋ. ಆ ಟ್ರೆಂಡ್ ಇಲ್ಲ, ಆ ಟ್ರೆಡಿಷನ್ ಇಲ್ಲ ಅಂತ ಅಲ್ಲ. ಸಿನಿಮಾ ಒಂದ್ಸತಿ ಕಚ್ಕೊಂಡ್ರೆ ಅದು ಏನು ಬೇಕಾದ್ರೆ ಆಗುತ್ತೆ. ವೆರಿ ಸಿಂಪಲ್ ಎಕ್ಸಾಂಪಲ್, ಮೊನ್ನೆ ನಾವೆಲ್ಲ ಒಂದು ಥಿಯೇಟರ್ ವಿಸಿಟ್ ಹೋದ್ವಿ ರಾತ್ರಿ. ಮಲ್ಟಿಪ್ಲೆಕ್ಸಲ್ಲಿ ನಾನು ಒಂದು 240-250 ಜನರನ್ನು ನೋಡ್ತೀವಿ. ಬಟ್ ಸಿಂಗಲ್ ಸ್ಕ್ರೀನ್ಸಲ್ಲಿ ಒಂದಿಷ್ಟು ಫೀಲಿಂಗ್ ನೋಡಿದಾಗ, ಎಸ್ಪೆಷಲಿ ವೀರೇಶಲ್ಲಿ ಒಂದು 800 ಜನ, ಒಂದು ಕಾಮಾಖ್ಯದಲ್ಲಿ ಒಂದು 450 ಜನ, ಹಾಗೆ ವೈಷ್ಣವಿ ವೈಭವಲ್ಲಿ ಒಂದು 400 ಜನ, ಈ ಥರ ಫೀಲಿಂಗ್ ನೋಡಿದಾಗ ನನಗೆ ಏನು ಅನ್ಸುತ್ತೆ ಅಂದರೆ, ನಾವು ಆ್ಯಕ್ಚುಲಿ ಥಿಯೇಟ್ರಲ್ಲಿ ಹೋಗಿ ಸುಮ್ಮನೆ ಆಚೆ ಅಬ್ಸರ್ವ್ ಮಾಡ್ತಾ ಇರಬೇಕಾದ್ರೆ ನಂಗೆ ಗೊತ್ತಿರೋಂಗೆ ಮಿನಿಮಮ್ 5 ಟಿಕೆಟ್ ಹೊಡೆದಿದ್ದಾರೆ, ಇಲ್ಲ ಮ್ಯಾಕ್ಸಿಮಮ್ 20 ಟಿಕೆಟ್ ಬಂದಿದೆ. ಅಂದರೆ ಒಂದು ಫ್ಯಾಮಿಲಿ, ಎಂಟೈರ್ ಫ್ಯಾಮಿಲಿ ಸಿನಿಮಾನ ಬಂದು ಎಂಜಾಯ್ ಮಾಡಿದ್ದಾರೆ. ಮತ್ತು ಪ್ರತಿ ಹಂತದಲ್ಲೂ ನಾವು ವಾಟ್ ಎವರ್, ಈಗ ನಾವು ಅದು ಮಸಾಲ ಅಂತ ಹೇಳ್ತೀವ, ಇಲ್ಲ ನಾವು ಒಂದಿಷ್ಟು ಕಮರ್ಷಿಯಲ್ ಎಲಿಮೆಂಟ್ಸ್ ಅಂತ ಹೇಳ್ತೀವ, ಆ ಪ್ರತಿಯೊಂದು ಎಲಿಮೆಂಟು ವರ್ಕ್ ಆಗಿದೆ. ಮೇಡ್ ಬಿ ಕಾಮಿಡಿ, ಮೇಡ್ ಬಿ ನಮ್ಮ ಸೂಪರ್ ಸ್ಟಾರ್ಗಳ ಎಂಟ್ರಿ ಆಗಿರ್ಬೋದು, ಪ್ರತಿಯೊಂದಕ್ಕೂ ವಿಸಿಲ್ಸ್ ಇತ್ತು. ಸೊ ಅದು ವೈಬ್ ಆ್ಯಕ್ಚುಲಿ. ಒಂದು ಸಿನಿಮಾ ಗೆದ್ದಿದೆ ಅಂತ ಹೇಳೋಕ್ಕೆ ದೀಸ್ ಆರ್ ದ ವೈಬ್ಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನನಗೆ ಇಟ್ಸ್ ಪ್ಯೂರ್ಲಿ ಮೈ ಲಕ್ ಕೂಡು ಬಂದಿದೆ. ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದಿಸ್ ಫಿಲ್ಮ್. ಮೆನಿ ಮೋರ್ ಟು ಗೋ ಸರ್. ಥ್ಯಾಂಕ್ ಯು ಸೋ ಮಚ್. ಕರಿಬೋದು, ಯಾಕೆಂದರೆ ಇವತ್ತು ನಮ್ಮ ಸಿನಿಮಾ ತಂಡ ಏನು ನನ್ನ ಜೊತೆ ನಿಂತು ಇಂಥ ಒಂದು ಉತ್ತಮವಾದ ಪ್ರಾಜೆಕ್ಟು ನನ್ನ ಒಂದು ಸಂಸ್ಥೆಯಿಂದ ಯಾವತ್ತು ಎಲ್ಲರೂ ಮಾತಾಡೋ ಥರ, ಅಂದರೆ ನಾನು ಮಾಡಿರೋಂಥ 5 ಸಿನಿಮಾಗಳಲ್ಲಿ ಅತಿ ಹೆಚ್ಚು ಅಂದರೆ ವಿಕ್ಟ್ರಿ 2 ತುಂಬ ಚೆನ್ನಾಗಿ ಬಂದಿತ್ತು. ಅಲ್ಲೊಂದು ಸ್ವಲ್ಪ ನೆಗೆಟಿವ್, ಅಂದರೆ ಅದು ಬೇರೆ ಥರ ಸಬ್ಜೆಕ್ಟ್, ಪಾಸಿಟಿವ್ ಎರಡೂ ಈಕ್ವಲ್ ಆಗಿ ಅಥವಾ 60-40 ಈ ಥರ ಇತ್ತು. ಇಲ್ಲಿ ನಾನು 90% ತುಂಬ ಒಳ್ಳೆಯ ಸಿನಿಮಾ, ಕನ್ನಡಕ್ಕೊಂದು ಹಾಲಿವುಡ್ ರೇಂಜಲ್ಲಿರುವಂಥ ಸಿನಿಮಾ. ಒಂದೊಂದು ಕ್ಯಾರೆಕ್ಟರ್ಗಳ ಬಗ್ಗೆನೂ ಮಾತಾಡ್ತಿದ್ದಾರೆ. ಈಗ ಪ್ರಭು ಹೇಳಿದಂಗೆ ನಾವು ಮೊನ್ನೆ ಕಾಮಾಖ್ಯಗೆ ರಾತ್ರಿ 1:00ವರೆಗೆ ಹೋಗಿದ್ದೀವಿ. ಅಲ್ಲಿ 70-75 ವರ್ಷ ಅನಿಸುತ್ತೆ ಅಜ್ಜಿ ಬಂದು ನಿಂತ್ಕೊಂಡು ಮತ್ತೆ ಕ್ಯಾರೆಕ್ಟರ್ಗಳನ್ನ ಅಲೆಕ್ಸ್ ಅಂತ ಗುರ್ತಿಡಿತಾರೆ, ಕ್ಲಾರಾ ಅಂತ ಹೇಳ್ತಾರೆ, ಒಂದೊಂದು ಕ್ಯಾರೆಕ್ಟರ್ಗಳನ್ನ ಹೇಳ್ತಾ ಇದ್ದಾರೆ. ಸೊ ಇದು ನಮಗೆ ಒಂದು ನಿಜವಾದ ಗೆಲುವು ಅಂತ ಅನ್ಬೋದು. ಎಲ್ಲ ಕಡೆ ಇದೆ ಥರನೇ. ಮೈಸೂರಲ್ಲಿ ಒಂದು ಥಿಯೇಟ್ರ್ ಹತ್ರ ಎಷ್ಟೋ ವರ್ಷಗಳಾಗಿದೆ ಅಂತ ರೋಡ್ ಬ್ಲಾಕ್ ಆಗಿದೆ. ಫ್ಯಾಮಿಲಿಗೆ ಅವತ್ತು ಮೊನ್ನೆ ಹಬ್ಬ ಆಗಿದೆ. ಹಬ್ಬ ಆದಮೇಲೆ ರೇಷ್ಮೆ ಸೀರೆ ಉಟ್ಕೊಂಡು ಪೂಜೆ ಮಾಡಿ ಹಾಗಾಗಿನೇ ಥಿಯೇಟ್ರಿಗೆ ಬಂದಿದ್ದಾರೆ. ಅದು ನೋಡೋದು ಒಂಥರ ಖುಷಿ ಆಗ್ತಿತ್ತು. ಮೊದಲೇಡವರೆಲ್ಲ ಬಂಡಿ ಕಟ್ಕೊಂಡು ಎತ್ತಿನ ಬಂಡಿನಲ್ಲಿ ಸಿನಿಮಾ ನೋಡಕ್ಕೆ ಬರ್ತಿದ್ರು ಅಂತ. ಆದರೆ ಇಲ್ಲಿ ನಮಗೆ ಸಂಕ್ರಾಂತಿ ಹಬ್ಬದ ದಿವಸ ರೇಷ್ಮೆ ಸೀರೆ ಉಟ್ಕೊಂಡು ಪೂಜೆ ಮಾಡಿ ನಮ್ಮ ಸಿನಿಮಾ ನೋಡಕ್ಕೆ ಬಂದಿದ್ದಾರೆ. ಮತ್ತು ಮಾಲ್ಗೆ ಹೋಗ್ಲಿ, ಸಿಂಗಲ್ ಸ್ಕ್ರೀನ್ ಹೋಗ್ಲಿ, ಸೆಕೆಂಡ್ ಕ್ಲಾಸಲ್ಲಿ ಮಾಲಲ್ಲಿ ಮೇಲ್ಗಡೆ ಬಾಲ್ಕನಿಯಲ್ಲಿ ಸೀಟ್ ಸಿಗಲಿಲ್ಲ ಅಂತ ಹೆಣ್ಮಕ್ಳು ಸೆಕೆಂಡ್ ಕ್ಲಾಸಲ್ಲಿ ಕೂತ್ಕೊಂಡು ಸಿನಿಮಾ ನೋಡ್ತಾ ಇದ್ದಾರೆ, ಮುಂದೆ ಈಗ ತಲೆ ಎತ್ಕೊಂಡು ನೋಡ್ತಿದ್ದಾರೆ. ಸೊ ಖುಷಿ ಆಗುತ್ತೆ ಅವೆಲ್ಲ ನೋಡಿದಾಗ. ಮತ್ತು ಸಾಕಷ್ಟು ಜನ ಹೇಳ್ತಾ ಇರೋದು ವೀಕೆಂಡ್ ಕಾಯ್ತಾ ಇದ್ದೀವಿ, ರಜಾ ಇಲ್ಲ, ಸೊ ಫ್ರೈಡೇ ನೈಟಿಂದ ನೋಡ್ತೀವಿ, ಸಾಟರ್ಡೆ ನೋಡ್ತೀವಿ, ಮೊದಲೇ ಬುಕ್ ಮಾಡ್ಕೊತಾ ಇದ್ವಿ, ನಮಗೆ ಬಾಲ್ಕನಿಯಲ್ಲಿ ಟಿಕೆಟ್ ಸಿಗ್ತಿಲ್ಲ, ಅದಕ್ಕೆ ಮೊದಲೇ ಬುಕ್ ಮಾಡ್ಕೊತಾ ಇದ್ದೀವಿ, ಈ ಥರದ ಹೇಳ್ತಾ ಇದ್ದಾರೆ. ಸೊ ಇವೆಲ್ಲ ಕೇಳಿದಾಗ ಖುಷಿ ಆಗುತ್ತೆ. ಆ ಥರ ಒಂದು ಇದರಲ್ಲಿ ಇವತ್ತು ನನಗೆ
ಅದೆಲ್ಲ ಆದಾಗ ನಮ್ಮ ತಂಡ ಸೇರಿಕೊಂಡು ಈ ಒಂದು ಸಾಂಗ್ಗೆ ಇದಕ್ಕೂ ಅಷ್ಟೇ ನೋಡಿ ಇವತ್ತೇ ಒಂದು ದೊಡ್ಡ ಸ್ಕ್ರೀನ್ ನೋಡಿದ್ದು ಖುಷಿ ಆಗ್ತಾ ಇದೆ. ಅಂದರೆ ಒಂದು ಆ್ಯಡ್ ಆನ್ ಆಯಿತು ನಮ್ಮ ಸಿನಿಮಾದ ಒಂದು ಗೆಲುವಿಗೆ. ಸ್ಪೆಷಲ್ ಥ್ಯಾಂಕ್ಸ್ ಆ್ಯಕ್ಚುಲಿ ನಾನು ನಮ್ರತಾ ಅವ್ರಿಗೆ ಹೇಳಬೇಕು. ನಮ್ರತಾ ನಾನು ಕೇಳಿದಾಗ ಆ್ಯಕ್ಚುಲಿ ನಾನು ಬಿಗ್ ಬಾಸ್ ಬಿಫೋರ್ ನಂಗೆ ಪರಿಚಯ ಇರಲಿಲ್ಲ ಈ ಸಾಂಗ್ ಕೇಳೋದಕ್ಕೆ ಮೊದಲು. ಮಾಡ್ತಾರೋ ಇಲ್ಲೋ ಅನ್ನೋ ಒಂದು ಇದಿತ್ತು, ಯಾಕಂದರೆ ಅವ್ರದ್ದು ಸಾಕಷ್ಟು ರೀಲ್ಸು ಮತ್ತು ಅವ್ರಿಗೆ ಸೋಷಿಯಲ್ ಮೀಡಿಯಾ ಫಾಲೋವರ್ಸ್ ಎಲ್ಲ ಚೆನ್ನಾಗಿದ್ದಾರೆ. ಅಂದರೆ ಒಂದು ಭ್ರಮೆ, ಅಂದರೆ ಮಾಡ್ತಾರೋ ಇಲ್ವೋ ಈ ಥರ ಒಂದು ಸಾಂಗ್ ಇಲ್ಲ ಸರ್ ಹಾಗೆ ಹೇಗಿಲ್ಲ. ಬಟ್ ಒಂದೇ ಸಲ ಕೇಳಿದ ತಕ್ಷಣ ತುಂಬ ಖುಷಿಯಿಂದ ಸಾಂಗ್ ಮಾಡಿಕೊಟ್ರು. ಸ್ಪಾಟಲ್ಲೂ ಅಷ್ಟೇ ಯಾವುದೇ ತೊಂದರೆಗಳಿಲ್ಲ, ಯಾವುದೇ ಇದಿಲ್ಲದೆ ಆರಾಮಾಗಿ ನಮ್ಮ ಟೀಮ್ ಅವ್ರು ಎಲ್ಲರೂ ಹೇಗಿರ್ತಾರೋ ಅದೇ ರೀತಿಯೇ ನಿಂತು ಇಡೀ ದಿನ ಆಲ್ಮೋಸ್ಟ್ ರಾತ್ರಿ 10 ಗಂಟೆ 10:30 ಆಗಿತ್ತು ಸಾಂಗ್ನ ಮುಗಿಸ್ಕೊಟ್ರು. ಒನ್ಸ್ ಅಗೇನ್ ನಮ್ರತಾ ಅವ್ರಿಗೆ ತುಂಬ ಥ್ಯಾಂಕ್ಸ್. ಮತ್ತು ನಾವು ಇಡೀ ಸಾಂಗ್ನ ಇದನ್ನು ಅಷ್ಟೇ ಎಡಿಟ್ ಮಾಡಿರೋದು ನವನೀತು. ಸೊ ನವನೀತ್ ಪ್ರತಿಯೊಂದು ಕೆಲಸನೂ ಮಾಡ್ತಾ ಬಂದಿದ್ದಾರೆ. ಓಕೆ, ಟೀಮು ಅಂದರೆ ರೈಟ್, ಅಂದರೆ ನೀವು ಟೀಮು ಕೊಡ್ತಾಯಿದ್ದಾರೆ. ಸೊ ಅವ್ರ ಟೀಮ್ಗೆ, ದೆನ್ ಮ್ಯೂಸಿಕ್ ಡೈರೆಕ್ಟರ್ಗೆ ಮತ್ತು ಇಡೀ ತಂಡಕ್ಕೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಈಗ ಶರಣ್ ಸರ್ ಮಾತಾಡಿದ್ಮೇಲೆ ನೀವೆಲ್ಲ ಕ್ವಶನ್ಸ್ ಇರೋದಕ್ಕೆ ನಾವು ಸಿನಿಮಾ ಒಂದು ಗೆದ್ದ ಮೇಲೆ ಸಾಕಷ್ಟು ನಿಮ್ಮ ಜೊತೆ ಒಂದು ಮಾತಾಡಬೇಕು ಅಂತ ಒಂದು ಇಂಟ್ರಾಕ್ಷನ್ ಲಾಸ್ಟ್ ಮೀಟಲ್ಲಿ ಆಗಿರಲಿಲ್ಲ. ಆ ಒಂದು ಇಂಟ್ರಾಕ್ಷನ್ಗೋಸ್ಕರ ಇವತ್ತು ಮಾಡೋಣ ಅಂತಲೇ ಇದಕ್ಕೆ ಶರಣ್ ಸರ್ ಹತ್ರ ಮಾತಾಡಿ ಅವ್ರು ಇಮಿಡಿಯೇಟ್ ಒಪ್ಕೊಂಡಿಲ್ಲ, ನಾವು ಮಾತಾಡ್ಬೇಕು ಎಲ್ಲರ ಜೊತೆ. ಯಾಕಂದರೆ ಅವತ್ತು ರಿಲೀಸ್ ಹಿಂದಿನ ದಿವಸ ನಾವು ಶೋ ಹಾಕಿದಾಗ ಫಸ್ಟ್ ಟೈಮ್ ಅನಿಸುತ್ತೆ 246 ಸೀಟು ಫುಲ್ ಆಗಿತ್ತು. ಸೊ ಎಲ್ಲ ನಮ್ಮ ಪತ್ರಕರ್ತರು ಇರ್ಬೋದು, ಯೂಟ್ಯೂಬರ್ಸು, ಕಂಪ್ಲೀಟ್ ಡಿಜಿಟಲ್ಲು, TV ಎಲ್ಲರೂ ಬಂದರು. ಇನ್ನೂ ಒಂದು 20 ಜನಕ್ಕೆ ಸೀಟ್ ಸಿಗಲಿಲ್ಲ. ನೆಕ್ಸ್ಟ್ ಡೇ ಬಂದರು. ಮೇ ಬಿ ಇತ್ತೀಚಿನ ದಿನಗಳಲ್ಲಿ ಇದೊಂದು ಇತಿಹಾಸ ಆಗ್ಬೋದು. ಇಷ್ಟು ಜನ ನಮ್ಮ ಸಿನಿಮಾ ನೋಡಬೇಕು ಅಂತ ಕಾಯ್ತಾ ಇದ್ರು. ಅಲ್ಲ ಇಂಟರ್ವಲಲ್ಲಿ ನೀವೆಲ್ಲ ಶಿಲ್ಲೆ ಹಾಕಿದ್ದು, ಪ್ರತಿಯೊಬ್ಬರು ಖುಷಿ ಪಟ್ಟಿದ್ದು, ಅದು ಬೇರೆನೇ ಜೋಶ್ ಇತ್ತಂತು. ನೆಕ್ಸ್ಟ್ ಡೇ ನಮಗೆ ಮಾರ್ನಿಂಗ್ ಶೋ ತುಂಬ ಕಮ್ಮಿ ಇದ್ರು, ಅಂದರೆ ಅವತ್ತು ಹಬ್ಬ ಎಲ್ಲ ಇತ್ತು. ಅದು ಹಿಂದಿನ ದಿವಸ ನೀವೆಲ್ಲ ಕೊಟ್ಟಿದ್ದ ಜೋಶು ನಮಗೆ ಖಂಡಿತ ಮಧ್ಯಾಹ್ನ ಮೇಲೆ ಚೇಂಜ್ ಆಗುತ್ತೆ ಅಂತಿತ್ತು, ಚೇಂಜ್ ಆಯಿತು. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್. ಈಗ ಶರಣ್ ಸರ್ ಮಾತಾಡ್ತಾರೆ.